ನಿಮ್ಮಂಥ ಪೆಂಟಗೆ ಯುದ್ಧದ ಕಂಠ ಏನೇಬೇಕು ಅಪ್ಪು ಸ್ವಾಮಿ. ಕುಲ ಕಂಟಕನಾದ ಕೌರವನ ಜಂಟೆ ಎಂದರೆ ಮುಂದೆ ನಿಮಗೆ ಸುಖ ಉಂಟಾಗುವುದು ನೋಡು. ಚೆನ್ನಾಗಿ ಯೋಚನೆಯನ್ನು ಮಾಡು. ಇಲ್ಲ ಮಾತರವನ್ನು ಹಲವಾರು ಬಾಲಬಂಧನಿಂದ ನಿನ್ನ ಕಂಠವನ್ನು ಕೊನೆಯುವ ಕಂಠನೆಂದು ತಿಳಿ ನಿನ್ನ ದನ ಸಿಡಿದಿರುವ ಸಾಂಗಳೆಲ್ಲ ನೋಡಿದಣ. ಸುಮ್ಮನೆ ನಿನ್ನ ಪಂಚಾಂಗದ ಗಂಟನ್ನು ಹಿಡಿದುಕೊಂಡು ಇಂದಕ್ಷಣ ಇಚ್ಛ ತಾವು ತಕ್ಕ ವ್ಯಾಕರಣೆಯನ್ನು ಓದಿಕೊಂಡಂತೆ ಸ್ವೇಚ್ಛವಾದ ನುಡಿಗಳು ಈಗ ಎತ್ತುವಡಿರುವುದವ ಅರ್ಥವ ಭೋಜನ ಸಾರಗಟ್ಟ ಹಾಗನಿಸಿದವ ಯಾಕೆ ಸಾರಥಿ ಈ ಚಕ್ರಬಿಂಬದ ಒಳಗೆ ನನಗೆ ಈಡಾಡಲ್ಲವಂತೆ ಬೇರೆಯನ್ನು ಮಾಡ್ತಾರೆ ಸಾರಥಿ ಎಂಬುದಾದ ಹೊರಸಿದ ಅಯ್ಯೋ ಸಣ್ಣದ ಸುಕುಮಾರ ಲಕ್ಷಣಾದ ತನೆಯಾಗಲಿಲ್ಲ ಎನ್ನೋರು ನಂಬಿಟ್ಟು ಈ ರಣಭೂಮಿಯಲ್ಲಿ ಪರದೇಶಿಗಳಂತೆ ಮೈಮತ್ತಿರ. ಅಯ್ಯೋ ಹಿಂದಿಗೆ ನಿಮ್ಮ ಋಣವು ತೀರಿತು, ಎಂದಿಗೆ ಮಾತ್ರ ಧಿಕ್ಕರದವನಂತೆ ಮಾಡಿಬೋದಿಯಾ? ಅಯ್ಯೋ ಕಂದ, ಅಯ್ಯೋ ಕಿಡಿ ವರ್ತನೆ ಎನ್ನ ಮೇಲೆ ಬೇಸರಗೊಂಡು ಮಲಗಿದೆಯಾ? ಇಂದ್ರ ಸಂಭ್ರಮಂ ಧಿಕ್ಕರಿಪ ಇಂಥ ಸಂಪತ್ತು ಸಾಮ್ರಾಜ್ಯಂ ಯಾರಿಗೆ ಬಿಟ್ಟಿ ಬೋದಿ ಕಂದ. ಅಯ್ಯೋ ಸಾರಥಿ, ನಾನು ಏನು ಮಾಡಲಿ ಗತಿ? ಯಾತಕ್ಕೆ ಮಾಡಲಿ ಯೋಚನ? ಮುಂದಿನ ಪುಂಜರ ಸುತ್ತರೆಂದರೆ ಪರ್ವತ ಹಂದವನದ ಎಂಜಲ ಮಾಡುವೆನೆಂದ ಹಲಕ್ಕೆ ಮಚ್ಚವೆಂಬಲ ಸುತ್ತಿದರೆ ತಿಳಿಸಬಹುದೇ? ನಿನ್ನ ಸಂಭವನಾದ ಎಂಬೇಟಿಗಳೆಂಬ ಲಕ್ಷಣಾದಿಗಳನ್ನು ಈ ರಣಭೂಮಿನ ಸಾನಾಗಿ ಕಡಿಮೆ ನೋಡಿದ ಚಿತ್ತ ಜರತ ನಾವು ಒಪ್ಪುವ ಪುತ್ರವಾದಿ ಲಕ್ಷಣಾದಿ ತನೆಯಾಗಲಿರ ಎತ್ತ ಜನನಿ ಜನಕರಂ ಇವತ್ತಿಗೆ ನಿರ್ಭಾಗ್ಯ ಮಾಡಿ ಹೋದಿರ. ಮತಿವಂತೆಯಾದ ಭಾನುಮತಿಯು ಕ್ಷಿತಪನೆ ಸುತ್ತರೇನು ಗತಿಯಾದರೆಂದು ಕೇಳಿದರೆ ಅಯ್ಯೋ ನಾನು ಏನು ಹೇಳಲಿ? ನಿಮ್ಮ ಮರಣದ ಹೊತ್ತ ಮಾನವన్ని ಕೇಳಿದ ಅಕ್ಷರಕ್ಕೆ ಅಯ್ಯೋ ಪುತ್ಯ ಮೇಲು ಬಿತ್ತು ಹೊರಡುವ ಸತ್ಯ ದುಃಖಾಜ್ಞನ್ನು ಹೇಗೆ ಶಾಂತಿಯನ್ನು ಮಾಡಲಿ? ಅಯ್ಯೋ ಯಾರ ಸಾರಥಿ, ಇಂಥ ಪುತ್ರ ಶೋಕಾಂಜಂಬಗೆ ದ್ರೋಣನೆಂಬ ಮುದುಕಿಗೆಯು ಮೂರವಾಗಿ ಕೂತಿಯನು. ಅಯ್ಯೋ ದ್ರೋಣನೇ, ಅಯ್ಯೋ ದ್ರೋಣನೇ, ಕಾಲಗದ ಅಭಿಮಾನಿಗೆ ಸೀಳದೆಯನ್ನು ಮಕ್ಕಳನ್ನು ಹಾಳು ಮಾಡಿಬಿಟ್ಟಿಲ್ಲ ದ್ರೋಣ, ಹಾಳು ಮಾಡಿಬಿಟ್ಟಿಲ್ಲ ಮಕ್ಕ ಪ್ರಾಣ. ಬಲವೆಲ್ಲ ಹಾಳಾಗಿ ತಂದು ಗೋಳಾಡಿದಿರ, ತೋಳಿದ್ದೆ ಬಾಯಿ ತೆರೆದು ಕುಂತಿಲ್ಲ ದ್ರೋಣ, ಕಾಲ ಕುಂತ್ರಿ ಎಲ್ಲ ಪ್ರಾಣ.
ಎಲೈ ದುರ್ಯೋಧನ ಆ ಓ ದ್ರೋಣಾಚಾರ್ಯರೇ 14 ವರ್ಷ ಇವನ ಇರದ ಮಾತ್ರ ಧೈರ್ಯಕ್ಕೆ ಮಾತಿಗಳಾದ ಎಲೈ ದುರ್ಯೋಧನ ಓ ಆಚಾರ್ಯರೇ ನಮ್ಮ ಸೈನ್ಯವನ್ನು ಮಣ್ಣು ಪಾಲು ಮಾಡುವುದಕ್ಕೆ ಬಂದಿರುವನು ನೀನು ತುಕ್ಕಿ ತಪ್ಪಿದವನಂತ ತುಕ್ಕಿಸಬೇಡ ಇವನಿಗೆ ತಕ್ಕ ಪ್ರಯತ್ನವನ್ನು ಮಾಡುವನು ಹೊರಬೂಬತೆ ನೋಡಿಯಲ್ಲೇ ಸಾಹಸಕ್ಕೆ ಓಹೋ ದೊರೆದೆ ತಮ್ಮ ಸಾಹಸ ಮಾತ್ರದಿಂದಲೇ ಲಕ್ಷಣವಾದ ಆದೇಶ ಪುತ್ರ ಮಾತ್ರ ಅಂತಕ್ಕರ ಪ್ರವಾಸ ಮಾಡಿದ್ರೆ ನಾವು ಮಾತ್ರ ಧೀರರಾಗಿ ಕಾಣಿದ್ರೆ ಪ್ರಚಂಡ ಕಂಡನಾದ ಎಲೈ ಕ್ಷೇತ್ರದಲ್ಲಿ ಸ್ವಾಮಿ ಆಚಾರ್ಯರೇ ಪಾಂಡವರೆಂಬ ಭೀಮನ್ನ ಕಲಾತ್ಮಕರಂ ಕಂಡಿನದೊಳಗ ಅವರನ್ನು ಕೈಬಂಧಿಸಿ ಜಯಸಂಬರವೇನು ಮಂಡಲಾಧಿಪನಾದ ಕುರುಭೂಪತಿಯ ತಂಡದರನ್ನು ಸೆರೆ ಹಿಡಿದ ಬಡವನೆಂದು ಪ್ರತಿಕ್ರಿಯೆಯನ್ನು ಮಾಡಿದವನು ಜನಚಾಕ್ಷಣದ ಗುಡಿ ಬರುವ ಪಾತ್ರನನ್ನು ಸ್ವಾಮಿ ಆಚಾರ್ಯರೇ ಪಿಂಕದಿಟ್ಟಿರುವ ಮಂಕುಮತುಗಳೆಂಬರಿಪ ಕುಲ ಸಂಕಸವನ್ನ ಸಂಕಸದ ಮಂಕಂಡ ಅಂಕಿತ ಮೀರುವ ಸುರಸಂಕಲವನ್ನ ಸರಸ ಟೆಂಕಾಣಿ ಧಿಕ್ಕಾರಿಗಳಿಯಾದ ಕಾಲಕಿಂಕರನಿಗೆ ಮಂಕದಕ್ಕೆ ಸ್ವಾಧೀನಪಡಿಸಿದಂತ ದ್ರೋಣರೇ ರಣ ಭಯಂಕರನಾದ ವಿಕ್ರಮಾರ್ಕವರಿಗೆ ಇಂಥ ಮಾತನ್ನು ಕರೆಯೋ ಏ ಸ್ವಾಮಿಯೇ ಶಂಕರನಿಗೆ ಕಿಂಕರನಾಗಿ ಪಾಶುಪಶಾಸ್ತ್ರವನ್ನು ಪಡೆದಂತ ಭಕ್ತನಿಗೆ ಸಮಾನದ ವೀರ ಕಂಕಣ ಕಟ್ಟುವ ರೌದ್ರ ಕಿಂಕರನ ಮುಂದೆ ಇಂಥ ಮಾತನ್ನು ಬೆಳೆದೆಯೋ ಏ ಸ್ವಾಮಿಯೇ ಅಭಿಮಾನ್ಯ ನಂಬ ಉಂಟಾಡುವ ಮಗನಿಗೆ ಹಿಂಭಾಗದಲ್ಲಿ ನಿಂತು ಧನಸ್ಸನ್ನು ಖಂಡಿಸದಂತೆ ಹೇಳಿದರ ಹಾಗಾದರೆ ನೀನೇನು ಮಕ್ಕಳಿಂದ ಹೇಗೆ ಏ ಸ್ವಾಮಿ ಆಚಾರ್ಯರೇ ಅಭಿಮಾನ್ಯ ನಂಬ ಉಂಟಾಡುವ ಮಗನಿಗೆ ಹಿಂಭಾಗದಲ್ಲಿ ನಿಂತು ಧನಸ್ಸನ್ನು ಖಂಡಿಸಿದರೆ ಅವನ ಎದ್ದ ತಂದೆ ತಾಯಿಗಳು ಅವನವರ ಕಡೆಯಿಂದ ಎನ್ನ ಎಣಕ್ಕೆ ಹೊಡೆದುಕೊಳ್ಳುವರು ನೋಡ ಹಸಿ ಕೂಸಿನ ಮೋಸ ಕೊಡಿಸಬೇಕೆಂಬುದು ನಿನಗೆ ಮಾತ್ರ ಯಾತಕ್ಕೆ ಹುಟ್ಟಿದ ಇಂಥ ದುರ್ಗುಣ ಕರ್ಣಾಭಿಮಾನವನ್ನು ಸಾಮಾನ್ಯದವನೆಂದು ತಿಳಿದಿರಲಿಯೋ ಕುರುಬಲ ಸೈನ್ಯವಲ್ಲ ದುಪ್ಪಲಾಯನ ಮಾಡಿ ಮಿಕ್ಕಿ ಮೇಲೆ ನಿಂತಿರುವ ಚಿತ್ತವನಿಗೆ ತಕ್ಕನೆ ಬಾಲ್ಯವನ್ನು ಅಯ್ಯೋ ಸಂಗ್ರಾಮದಲ್ಲಿ ಅವನ ಮುಂಭಾಗದಲ್ಲಿ ನಿಲ್ಲುವುದಿಲ್ಲ ಯಾರಿಗೂ ಸಾಧ್ಯವಿಲ್ಲ ಸ್ವಾಮಿ ಆಚಾರ್ಯರೇ ಶ್ರೀರಾಮನು ವಾಲಿ ಎಂಬ ಬಲಶಾಲಿಯಾದ ವಾಲಿಯನ್ನು ಮರೆಯಲ್ಲಿ ನಿಂತ ಬಾಣಪ್ರಯೋಗವನ್ನು ಮಾಡಿದರೆ ಹೀಗೆ ಪಾಂಡವರ ಕಾಳಗದಲ್ಲಿ ಕಲಬಿಸ್ವರೆಂದು ಮಾಡಿದೆ ವ್ರತವನ್ನು ಕೈಗೊಳ್ಳುತ್ತೇವೆ ಆದ ಕಾರಣ ನೀನು ರಾಜ್ಯ ಕಾರ್ಯಕ್ಕೆ ಮಾಡಿದ ಪಾಪವು ಕೌರವರಿಗೆ ನಮಗಾಗುವುದು ಅಯ್ಯೋ ದ್ರೋಣರೇ ರಾಜನಂ ಪ್ರತ್ಯಕ್ಷ ದೇವತಾ ಕದಂಬ ಕರ್ಷೆ ಯಮಧರ್ಮರಾಜನೇ ಧರ್ಮ ನೀತಿಯನ್ನಾಗವನೇ ಹೇಗೆ ಎಲೈ ಸೂರ್ಯನಂದನ ಸ್ವಾಮಿ ಆಚಾರ್ಯರೇ ಎಮ್ಮುಖದಲ್ಲಿ ನಿಂತ ಅಭಿಮಾನ್ಯವಿನ ಧನಸ್ಸನ್ನು ಖಂಡಿಸೋ ಸ್ವಾಮಿ ಆಚಾರ್ಯರೇ ಎನ್ನಲೆ ಕರೆಯುವುದು ನಿನ್ನ
ಕಂಡಾಟವನ್ನೆಂದು ನೋಡಿದ ನಾವು ಜನರ ನಮ್ಮ ಯಾತಕ್ಕೆ ಜೀವಿತದ ಚಿಂತೆ ಸೇನಾಧಿಪತಿ ಪಟ್ಟವನ್ನು ಕೌರವನೆಲ್ಲ ಒಪ್ಪಿಸಬಹುದು ನಿಮಗೆ ಸಾರಥ್ಯ ಅಯ್ಯೋ ಶಿವ ಶಿವ, ಇದು ಏನು ದುರ್ಭವ! ಅಂತಃಕರಣ ಶೂನ್ಯನಾದನು ದ್ರೋಣನು, ಸೇನಾಧಿಪರಾದರೂ ಫಲವೇನು? ನಾನು ಅಭಿಮಾನದ ಹಿಂಭಾಗಕ್ಕೆ ಹೋಗವನೇ ಇಚ್ಛಣ. ಮಾಡಲಿಕ್ಕೆ ಬಂದಂತಾಯಿತು. ಎತ್ತಿತ್ತ ಬರಲಿ ಅವರಿಗೆ ಹತ್ತಿದ ಪಿತಾಚಿಯನ್ನು ಹಿಡಿದವನು ಸಾರಥಿ ನಿಮಿಷ ಎಲ್ಲರೂ ಕೋಲಕನಿಂದ ಪಂಡಿತವತಕ್ಕ ಕೌರವನ ಬಲವಲ್ಲ ಹಾಳು ಮಾಡಿ
ಸಾರಥಿ ಭೂಪತಿ ಇನ್ನೆಲ್ಲನೂ ಚಾರ್ಜ್ ಬಂದನ್ನು ಗೋಚಾಕೃತಿ ಸ್ವಲ್ಪ ತಡವಾಗಿದ್ದರೆ ಏನೆಲ್ಲ ಮಾಡಿ ಸಿಗುತ್ತಾರೆ ಯಮನಾರಾಯಣರಲ್ಲಿ. ಹೌದು ದೇವ. ಗಂಡನು ಯಾಕೆ ಬಿಟ್ಟಾನೋ ತನ್ನ ನೀಚನಕ್ಕೆ ಹೌದು ದೇವ. ಸಾಕು ಸಾಕು ಸೇನಾಧಿಪತಿ ಪಟ್ಟವನ್ನು ಅಭಿಮಾನ್ಯವನ ಹಿಂಭಾಗದಲ್ಲಿ ನಿಂತವನ ಕರದಲ್ಲಿ ಮೆರೆಯುವ ಕಾರಕ ಮೋಸವನ್ನು ಕಂಡುಕೊಂಡಿದ್ದೇವೆ. ಏನಿಗೆ ಮಾಡಬಾರದು ಇಂಥ ಮೋಸವನ್ನು. ಹೌದು ದೇವ. ಗುರುಗಳಾದ ದ್ರೋಣಾಚಾರ್ಯರೇ, ಎಲ್ಲ ಆವರ್ತ ಎಂಬ ಅಪರಾಧವನ್ನು ಕ್ಷಮಿಸಿರಿ. ಮತ್ತೊಮ್ಮೆ ಅಭಿಮಾನ್ಯನ ಮುಂಭಾಗದಲ್ಲಿ ನಿಂತು ಯುದ್ಧವನ್ನು ಪ್ರಾರಂಭವನ್ನು ಮಾಡಿರಿ. ಅವನ ಕರತದ ಕೋದಂಡವನ್ನು ಖಂಡಿಸಿದರೆ ಎಲ್ಲ ಸಾಹಸವನ್ನು ಮಾಡಿರಿ. ನಿನ್ನ ಸಾಕವೇ ನೆಟ್ಟಗದೆ ಮತ್ತೊಮ್ಮೆ ಅಭಿಮಾನ್ಯವನ್ನು ಕರದಲ್ಲಿ ಸಿಲುಕಿಸಬೇಕೆಂಬುವುದು ನಿನ್ನೆಲ್ಲ ಮರಣವುದೇನೋ. ಅವರು ಗುರುಗಳಾದ ದ್ರೋಣಾಚಾರ್ಯರೇ, ಇನ್ನೊಮ್ಮೆ ಮುಂಭಾಗದಲ್ಲಿ ನಿಂತು ಯುದ್ಧವನ್ನು ಪ್ರಾರಂಭವನ್ನು ಮಾಡಿದರೆ ಅವನ ಕರ್ಣದ ಕೋದಂಡವನ್ನು ಖಂಡಿಸಿ ಈ ಭೂಮಂಡಲಕ್ಕೆ ಕೆಡುವುದಿದ್ದರೆ ಎಂದೆಂದು ಕಲಿಕರ್ಣನಂತೆ ಕರೆಯಬೇಡಿರಿ. ಹಾಗಾದರೆ ಇನ್ನೊಮ್ಮೆ ಎತ್ತಕ್ಕ ಬೋಧವನು ಅವನ ತನ್ನ ಬಹುಶೀಘ್ರವಾಗಿ ಒಡೆಯಬೇಕು ನೋಡ ಕರ್ಣ ಅದೇ ಪ್ರಕಾರವಾಗಿ ಸಹಜವಾಗಿ ಹೊಡೆಯುವುದು ಸ್ವಾಮಿ. ದ್ರೋಣರು ಮತ್ತೊಮ್ಮೆ ಬರುತ್ತಿರುವುದು ಯಾತಕ್ಕೆ ಬಹುಜಾಗ್ರತೆ. ಹೌದು ದೈವ. ಇವರಿಗೆ ಹತ್ತಿರವಾದ ಸೇನಾದಿಗಳೆಂಬ ಮಾಧ್ಯ ಹೌದು ದೈವ. ಮಧ್ಯ ಮಾಡಬೇಕು ನೋಡ ಭಾರತದ ಕ್ರಾಂತಿ. ಹೌದು ದೈವ. ತಂಡ ಬಾಲಕನೇ ಚಕ್ರದಿಂದ ವಿತ್ತಕ್ಕ ಚೆನ್ನಕ್ಕನಾದ ಭ್ರಷ್ಟ ಪರಮಭಾವಿಷ್ಟ ಎಲ್ಲಿಗೆ ಬರುವುದಾಯಿತು ಚಕ್ರದಿಂದ ಎತ್ತಕ್ಕೆ ಸನ್ನಿಧಾನ. ಇದು ಏನು ಆಶ್ಚರ್ಯವು. ಎನ್ನ ಕರದಲ್ಲಿರುವ ತನಸ್ಸನ್ನು ಖಂಡಿಸಿದ ನಾವು ಹಿಂದಿರುಗಿದರು. ಜಗದಲ್ಲಿ ಬಲ್ಲಿದ ಭಿಲ್ಲಾನುಗಳು ನೀನವುದೇ. ಇಂಥ ವಿವೇಕವನ್ನು ತ್ರಿಲೋಕದಲ್ಲೂ ಯಾರು ಇಂಥ ತನುರ್ವಿದ್ಯೆಯನ್ನು ದಾವ ಗುರುವಿನ ಮುಖಾಂತರ ಸಾಧನೆಯನ್ನು ಮಾಡಿದೆ. ದಾವಗರಡಿ ಮನೆಯಲ್ಲಿ ವಂಚಿಸಿ ಮೀನು ಹಿಡಿಯುವ ವೃತ್ತಿಯನ್ನು ಮಾತ್ರವನ್ನು ಮುಂದೆ ವ್ಯಕ್ತಪಡಿಸಿದೆ. ಸಾರ್ಥಕತಾಗವಿಲ್ಲದ ವ್ಯಕ್ತಿ ಕೌರವರ ಹಣವೆಲ್ಲ ಖರ್ಚು ಮಾಡುವುದರಲ್ಲಿ ಬಂದ ಫಲವೇನಿದೆ. ವೀರ ಕ್ಷತ್ರಿಯನಾದವನು ಶತ್ರುವಿನಾಗಿದನಾದರೆ ಶಸ್ತ್ರಪಾಣಿಯ ಮಾಡಿದ ನಂತರ ಯುದ್ಧವನ್ನು ಪ್ರಾರಂಭಿಸಬೇಕಿಲ್ಲದೆ ಚಕ್ರಬಿಂಬದೊಳಗಿರುವ ವಿಕ್ರಮಾದ್ಯ ಜಯಿಸುವುದ ಚಕ್ರಾದಿಗಳಿಗೆ ಅಸಾಧ್ಯವಾಗದೆಂಬ ವಾರ್ತೆಯನ್ನು ಕೇಳಿ ಚಿಕ್ಕವನಾದರೂ ಚಿಂತ ಎಲ್ಲ ಬರಲು ಅವನ ಪರಾಕ್ರಮವನ್ನು ನೋಡಬೇಕೆಂದು ಬಂದಿರವನಲ್ಲ. ಜನ್ಮ ಕ್ಷತ್ರಿಯನಾಗದಿದ್ದರೆ ಕರ್ಮ ಕ್ಷತ್ರಿಯನೆಂದು ಈ ತ್ರಿಲೋಕದ ಪ್ರಖ್ಯಾತಿಯನ್ನು ಹೊಂದಬೇಕು. ನೀನು ಸೂರನಲ್ಲವೆಂದು ನಮ್ಮ ಜನಗಳಿಗೆ ನಾನು ಮೊದಲೇ ನಿನ್ನಂಥ
ಘಾತಕದ ಕೆಲಸವನ್ನು ಮಾಡುವುದಕ್ಕಿಂತ ಕಾಸಿಗೆ ಹಾಸ್ಯ ಪಡುವ ವೇಸರಿಗೆ ಆಸಿಗೆ ಹಾಸುವ ದಾಸನಾಗಿ ವಾಸ ಮಾಡುವುದು ನಿನ್ನ ಜನ್ಮ ಸುಡ ಏಡಿ ರಣಗರಿ ರಂಡೇ ಬರ ಸೇನಾಧಿಪತಿ ಪಟ್ಟವನ್ನು ಗೌರವವಿಲ್ಲದವಾಗಿ ಒಪ್ಪಿಸಿ ಹೋಗವನ್ನು ನಡಿ ಸಾರಥಿ ಸುಭಟನಾಗುತ್ತದೆ ಕಡಲೋದಕ್ಕೆ ಬಾಪು ಬಾಪುರೇ ಬಾಪು ಬಾಪುರೇ ಕುರುವರನೇ ಕಡವತನು ಮುರದನು ಜೀವನನು ಅತಿ ಮಾನ್ಯನನ್ನು ನಿರಾಯಕನಾಗಿ ಮಾಡಿ ನಿಲ್ಲಿಸಿರವನು ಈ ದೇಶ
ಮತ್ತೊಮ್ಮೆ ಅತಿರಥವನ್ನು ಹಿಂದಿಡು ಇದಕ್ಕೆ ಪ್ರಯತ್ನವನ್ನು ಮಾಡುವನು ನೋಡಿ ನೋಡು ಸೇವಕ ಪ್ರಯತ್ನಗಳ ಭಾವನೆ ನಿಮ್ಮ ಹೆಸರಿಂದ ಆಗಲಿಲ್ಲ. ಕರ್ನಾಟಕಂದರೆ ಬರೀ ನಿಮ್ಮ ಭೀಕರ ಕೃತಿಗೆ ಮುಖದರಿಗೆ ಇನ್ನು ನಿನ್ನ ಕರಕಂಜದಳು ಮೆರೆಯುವ ರಥದ ಚಕ್ರ ದಿಕ್ಕಿಗೆ ಆಚರಣೆಂಬ ಕುರಿಯಂಟಗಳು ಇನ್ನ ವಿಕ್ರಮತಿಶಯಕ್ಕೆ ಸುರನಿಕರವು ಬರೀ ಎಂದು ಗಗನದ ಕೊಂಡರು ಭಾರತ ಸಂಬಳ ನೀನು ಹುಟ್ಟಿದಕ್ಕೆ ಜನ್ಮ ಸಾರ್ಥಕವ. ಸಂಜಾತನಾದ ಕರ್ಣಿಯ ಕೇಳಿದೆಯೋ ಈ ಕುಟುಂಬದ ಹೇಳಿದ್ದೀನಿ ಸ್ವಾಮಿ ಆಚಾರ್ಯರೇ. ಮಣ್ಣವಿನ ಕಷ್ಟದ ಆಗುತ್ತಿದೆ ತಡೆಯಬಹುದೇ ಪಡವನ್ನು ಮಾತ್ರ ತಡೆಯಲಾಗದ ರಾಜಯ ಇದೇನೋ ಅನ್ಯಾಯ. ಈ ಭಾರತ ಸಂಭವ ನಿನ್ನ ಕಕ್ಕದಾರಿಯಿಂದ ನಮ್ಮ ಬಲವೆಲ್ಲ ಬಡಿಸಿದೆಯೋ ಸಹಜವಾಗಿ ಬಡಿಸಿರುವ ಈಗೋ ದಂಡ ಎಂಬ ಶಕ್ನಾನಿಗೆ ವಿಷಕಾಂಗಲಂ ಚಳವಡಿಸಿ ನಿನ್ನ ಖಡ್ಗವನ್ನು ಭೂಮಿಯ ಕೆರೆ ಬಿಡಿ ಅನ್ನೋದು ಭಾರತ ಸಂಭವ ಕೆಳಗೆ ಬಿದ್ದಿರುವ ನಿನ್ನ ಖಡ್ಗವು
ವಶ ಹಿರಿಯ ಹುಲಿ ಎಪ್ಪರಕ್ಕೆ ಕುರಿ ಮರಗಳು ಬೆದರಿದಂತೆ ಕುರು ಸೈನ್ಯವಲ್ಲ ಎಪ್ಪಾಳೆಯನ್ನು ಮಾಡುವವನ ನೋಡುವವನೇ ಕರ್ತವನೇ. ಸ್ವಲ್ಪ ತಾನೇ ಮುಖ ನೋಡಿದ್ದೀಯ ಈ ಕನ್ನತ್ರ ನಾಡಿಗಳು ಮಾಡಿದ ಮೋಸದಲ್ಲಿ ನೋಡಿದ್ದೀನಿ ದೇವ. ಸಾರಥಿ ಉಪದಿ ಎತ್ತ ನೋಡಿದರು ಶತ್ರುಗಳ ಬಾಣದ ಮುಚ್ಚುಗಳು ಶತ್ರುಗಳ ಬಾಣದ ಮುಚ್ಚುಗಳು ಈ ಮುಚ್ಚಿನ ಶರೀರಕ್ಕೆ ಒತ್ತಿನಾಡಿದ. ಅಯ್ಯೋ ಧನವನ್ನು ತುಳಿಯುವುದಕ್ಕೆ ಕರಗಳಿಲ್ಲದ ಕಾರಣ ಈ ಪೃಥ್ವಿಯ ಮೇಲೆ ನಿಲ್ಲುವುದಕ್ಕೆ ಸತ್ತರವಡುತ್ತಿರುವುದು ಈ ಶರೀರವು. ಹೌದು ದೇವ. ಅಪ್ಪ ಸಾರಥಿ ದೇವ ಶತ್ರಾಜಿತವು ಹಿಡಿಯುವುದಕ್ಕೆ ಅಸ್ತ್ರ ಬಂದಿದ್ದರೆ ಅಸ್ತ್ರನ ಮತ್ತೆ ಹರಸನ ಬಲ ಸಮರ್ಥವಲ್ಲ. ಈ ಪಾತಾಳಕ್ಕೆ ತುಳಿದುಬಿಡುತ್ತಿದ್ದರು. ಕ್ಷತ್ರಿಯ ಧರ್ಮಕ್ಕೆ ವ್ಯತಿರೇಕಿಯಾದ ಏಸಿ ಕನ್ನಡ ಮಾತ್ರ ಎನ್ನನ್ನು ಮೋಸ ಮಾಡಿದರು. ಹೌದು ದೇವ.